ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಹಿಂದ್ಗಡೆ ನೀವು ಗಮನಿಸ್ತಾ ಇರ್ಬೋದು ಸೇವಂತಿಗೆ ಕೃಷಿ ಬಗ್ಗೆ. ಸೇವಂತಿಗೆ ಕೃಷಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಎದುರಿಸ್ತಾ ಇರುವಂಥ ಪ್ರಾಬ್ಲಮ್ಮು ವಿಲ್ಟ್ ಅನ್ನೋದು. ಆ ಫಿಸೋರಿಯಂ ವಿಲ್ಟು ಕಂಟ್ರೋಲ್ ಮಾಡಿ ಯಾವ ರೀತಿ ಬೆಳೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ನೋಡಿ ಸಹಕರಿಸಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮೂರು ಅಣ್ಣ? ನಮ್ಮ ಹೆಸರು ಮಂಜು ಅಂತ. ಊರು ಬಂದು ಬೆಳಮಂಗ್ಲ. ಅಣ್ಣ, ಎಷ್ಟು ವರ್ಷಗಳಿಂದ ಸೇವಂತಿಗೆ ಕೃಷಿ ಮಾಡ್ತಾ ಬಂದಿದ್ದೀರಾ ಸರ್? ನಾವೊಂದು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. 5-6 ವರ್ಷದಿಂದ. ಮುಖ್ಯವಾಗಿ ನೀವು ಬೆಳೆಯುವಂತ ತಳಿಗಳು ಯಾವ್ದು ಅಂತ ಹೇಳ್ಬೋದಾ? ನಾವು ಸೆಂಟೆಲ್ಲಾನೆ ಬೆಳೆಯೋದು. ಸೆಂಟೆಲ್ಲಾನೆ? ಬೇರೆ ತಳಿಗಳು ಸರ್? ಬೇರೆ ತಳಿ ಏನು ಬೆಳೆದಿಲ್ಲ ನಾವು ಇನ್ನ. ನಾವು ಬರೀ ಸೆಂಟೆಲ್ಲಾನೆ ಬೆಳೀತಾ ಇರೋದು. ಸೆಂಟೆಲ್ಲ ಇವಾಗ ಜಾಸ್ತಿ. ಹೌದು ಸರ್, ಅದ್ರ ಬಗ್ಗೆನೇ ಇವತ್ತೊಂದು ಮಾಹಿತಿ ತಗೊಳ್ಳೋಣ ಅಂತ ಬಂದಿರೋದು ಸರ್ ನಿಮ್ಮ ಹತ್ರ. ಈಗ ನೀವು 5 ವರ್ಷದಿಂದ ಬೆಳೀತಾ ಇದ್ರಲ್ವಾ, ಈ ಹಿಂದೆ ಬಂದು ಈ ರೀತಿ ತೊಂದರೆಗಳು ಕಾಣಿಸ್ಕೊತಾ ಇತ್ತಾ? ಇಲ್ಲ ಸರ್, 2 ವರ್ಷದಿಂದ ಈಚೆನೆ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಆಗಿರೋದು. ಸರ್, ಇದಕ್ಕೆ ಕಾರಣ ಏನಂತ ನಿಮ್ಗೇನಾದ್ರು ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ? ಸರ್, ನಾರ್ ಪ್ರಾಬ್ಲಮ್ ಎಲ್ಲ ನಾರ್ದೇನೋ ಪ್ರಾಬ್ಲಮ್ ಅನಿಸುತ್ತದೆ ನಂಗೆ. ನಾರು ಪ್ರಾಬ್ಲಮ್. ಈಗ ಬೇರೆ ಒಂದು ತಳಿಗಳು ತಗೊಂಡಾಗ ಈ ರೀತಿಯಾದ ತೊಂದರೆಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಐಶ್ವರ್ಯ ಆಗ್ಲಿ, ಪರ್ಪಲ್, ಚಾಕ್ಲೇಟ್ ಇದೆಲ್ಲ ತಗೊಂಡಾಗ ಆ ರೀತಿ ತೊಂದರೆ ಬರ್ತಾ ಇಲ್ಲ. ಬರೀ ಸೆಂಟ್ರಲ್ ಮಾತ್ರನೇ ಈ ರೀತಿ ತೊಂದರೆ ಬರ್ತಾ ಇದೆ. ಹೌದು ಸರ್, ಹೌದು ಸರ್. ಈಗ ನಿಮ್ಮ ಅಭಿಪ್ರಾಯದ ಪ್ರಕಾರ ಹೇಳೋದಾದ್ರೆ, ಈಗ ಒಂದು ನಾರುಗಳದೇ ಪ್ರಾಬ್ಲಮ್ ಆಗಿರುತ್ತೆ ಅಂತ. ನಾರುಗಳದ್ದು ಅಂತಂದ್ರೆ ಸರ್, ಎಲ್ಲಾ ತೋಟದಲ್ಲಿ ಹೋಗ್ತಾ ಇದೆಯಲ್ಲ, ಇಲ್ಲಿ ಒಂದೇ ತೋಟದಾಗ ಆದಿದ್ರೆ ಈಗ ಹೊಸ ನೆಲದಲ್ಲಿ ಹಾಕಿದ್ರೇನು ಹೋಗ್ತಾ ಇದೆ ಅಂತ ಹೇಳ್ತಾರೆ, ಹಳೆ ನೆಲಗಳಲ್ಲಿ ಹಾಕಿದ್ರೇನು ಹೋಗುತ್ತೆ ಸರ್. ಇದು ಹೊಸ ನೆಲನೇ ಆದ್ರೂ ಒಂದೊಂದು ಬಿಟ್ಟಿದೆಯಲ್ಲ ಸರ್, ಪ್ರಾಬ್ಲಮ್ ಅದೇ ನಾರ್ ಪ್ರಾಬ್ಲಮ್ ಅನ್ಸುತ್ತೆ ಸರ್ ಅದು. ಓಕೆ ಸರ್, ಈಗ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಿದ್ದು ನೀವು ಇದನ್ನ ಹಾಕಿದಿರಲ್ವಾ, ಮೇಂಟೆನೆನ್ಸ್ ಯಾವ ರೀತಿ ಇತ್ತು ಸರ್ ನಿಮ್ದು ಮೊದಲಿನಿಂದ ಕಡೆ ತನಕ ಹೇಳೋದಾದ್ರೆ? ಸರ್, ನಾವ್ ಇವಕ್ಕೂ ಗೊಬ್ಬರ ಮಾಮೂಲಿ ಸಾವಯವ ಗೊಬ್ಬರನೇ ಬಿಡ್ತಾ ಇರೋದು. ಮಾಮೂಲಿ ನಾವು ಡ್ರಿಪ್ ಗೊಬ್ಬರ ಒಂಚೂರು ತೋರಿಸಿಲ್ಲ. ಡ್ರಿಪ್ ಗೊಬ್ಬರ ಬಿಟ್ಟೇ ಇಲ್ವಾ? ಬಿಟ್ಟೇ ಇಲ್ಲ ಸರ್. ಸುಮಾರು ಜನ ಹೇಳ್ತಾ ಇರೋದು ಅದೇ ಒಂದು ಮೇಜರ್ ಆಗಿ ಹೇಳ್ತಿದ್ದಾರೆ, ಡ್ರಿಪ್ ಗೊಬ್ಬರ ಕೊಟ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಇದು ಸರ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟೆ ಒಂದು ಸರಿ ಮೊನ್ನೆ ಒಂದು ಬರೀ ಅರ್ಧ ಕೆಜಿ ಮಾತ್ರ ಒಂದ್ ಇಡೀ ಮಾತ್ರ ಬಿಟ್ಟೆ. ಬಿಟ್ಟಾದ್ಮೇಲೆ ಒಂದ್ 4-5 ಗಿಡ, ಒಂದು 5-6 ಗಿಡನೇ ಹೊರಟಾಗುತ್ತೆ. ಆ ರೀತಿ ಕಾಣಿಸ್ಕೊಂಡಿತ್ತು ಸರ್ ಅದು. ಈಗ ಸ್ನೇಹಿತರೆ, ನೀವು ನೋಡೋದಾದ್ರೆ ಇಲ್ಲಿ ಗಮನಿಸಿ, ಇಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದೀನಿ. ಅಲ್ಲಿ ಒಂದು 2 ಗಿಡ ಮಾತ್ರ ಆ ರೀತಿಯಾಗಿ ತೊಂದರೆ ಆಗಿದೆ, ಗಮನಿಸ್ತಾ ಇರ್ಬೋದು. ಸೊ ನೋಡಿದ್ರಲ್ವಾ, ಡ್ರಿಪ್ ಗೊಬ್ಬರ ಕೊಡೋದ್ರಿಂದ ಒಂದ್ ಸ್ವಲ್ಪ ಈ ರೀತಿ ತೊಂದರೆ ಆಗುತ್ತೆ ಅಂತ ಒಂದು ರೈತರ ಮಾಹಿತಿ ಆಗಿರ್ತದೆ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ಒಂದು ಬೆಳೆ ಮಾಡಿದ್ರೇನು ತಾಕತ್ತು ಚೆನ್ನಾಗಿ ಮಾಡ್ಬೇಕಾಗ್ತದೆ. ಈಗ ನಮ್ಗೇನಂತ ಹೇಳಿದ್ರೆ, ಈ ಬೆಳೆ ಇಷ್ಟು ಉತ್ಕೃಷ್ಟವಾಗಿ ಬರ್ಬೇಕಂದ್ರೆ ನೆಲಕ್ಕೆ ತಯಾರಿ ತುಂಬಾ ಚೆನ್ನಾಗಿ ಕೊಡ್ಬೇಕಾಗುತ್ತೆ. ಏನೆಲ್ಲ ಗೊಬ್ಬರಗಳನ್ನ ಕೊಟ್ಟಿರ್ತೀರಾ ಸರ್ ಸ್ಟಾರ್ಟಿಂಗ್ ಅಲ್ಲಿ? ನಾವು ಸ್ಟಾರ್ಟಿಂಗು ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ 10-26 ಇಂಡಿ ಕಾಂಪ್ಲೆಕ್ಸ್ ಹಾಕಿದ್ರಿ ಸರ್. ಇಂಡಿ ಕಾಂಪ್ಲೆಕ್ಸ್. ಓಕೆ ಸರ್, ಇದಾದ್ಮೇಲೆ ಈಗ ಮಲ್ಚಿಂಗ್ ಪೇಪರ್ ಅನ್ನೋದು ಬಳಕೆ ಮಾಡೋದು ಒಳ್ಳೇದಂತೀರಾ? ಒಳ್ಳೆ ಸರ್, ಒಳ್ಳೆ ಸರ್. ಕಳೆ ನೀರ ಕಂಟ್ರೋಲ್ ಆಗುತ್ತೆ. ಮುಂಚಿಂಗ್ ಪೇಪರ್ ಅಲ್ಲಿ ಹೂವು ಕ್ವಾಲಿಟಿ ಬರುತ್ತೆ. ಮಾಮೂಲಿ ನೆಲದ ಮೇಲೆ ಕ್ವಾಲಿಟಿ ಬರಲ್ಲ. ಮಾಮೂಲಿ ನೆಲದಲ್ಲಿ ಕ್ವಾಲಿಟಿ ಬರಲ್ಲ. ಮತ್ತೆ ಮಳೆಗಳ ಟೈಮ್ ಅಲ್ಲಿ ಮಲ್ಚಿಂಗ್ ಪೇಪರ್ ಜಾಸ್ತಿ ಯೂಸ್ ಆಗುತ್ತೆ ಸರ್. ಯೂಸ್ ಆಗುತ್ತೆ ಅಂತೀರಾ? ಓಕೆ ಸರ್, ಇದೊಂದು ವಿಚಾರ ಆಯ್ತು. ಈಗ ಗೊಬ್ಬರ ಎಲ್ಲ ಕೊಟ್ಟಿದ್ದಾಯ್ತು. ನಂತರ ಸಸಿ ಸೆಲೆಕ್ಷನ್ ಬಂದಾಗ ಈಗ ಕಲ್ಕತ್ತಾ, ರಾಯಕೋಟೆ, ಪುಣೆ ಟಿಶ್ಯೂ ಕಲ್ಚರ್ ಈ ತರ ಏನೇನೋ ಹೇಳ್ತಾರೆ. ನಾವು ಇಲ್ಲೇ ನಮ್ಗೆ ಗೊತ್ತಿರೋಂತ ಫ್ರೆಂಡ್ಗಳ ಹತ್ರನೇ ತಂದಿರೋ ಸರ್. ಇದು ಬಂದ್ರೆ ಚಿಕ್ಕಬಳ್ಳಾಪುರ ತಂದೆ. ನಾವ್ ಯಾವಾಗ ತರ್ತಾ ಇದ್ದಿದ್ದು ವರ್ಷಗಾಲದಲ್ಲಿ, ಅಲ್ಲಿ ಚೆನ್ನಾಗಿ ಕೊಡ್ತಾ ಇದ್ರು. ಇಲ್ಲಿ ಇವ್ರು ಅವ್ರು ಹೇಳಿದ್ಮೇಲೆ ಅಲ್ಲಿ ಹೋಗಿ ತಗೊಂಬಂದಿದ್ದೀರಿ ನಾರು. ಇದು ಚೆನ್ನಾಗಿದೆ ಸರ್ ತಳಿ. ಇದು ಚೆನ್ನಾಗಿದೆ ಸರ್. ಒಂದು ಸಸಿಯ ಬೆಲೆ ನೋಡೋದಾದ್ರೆ ಎಷ್ಟಿರ್ಬೋದು ಸರ್? ನಾನು ಕೊಟ್ಟಿದ್ದೆ ಸರ್ 3 ರೂಪಾಯಿ ಸರ್. ಒಂದು 3 ರೂಪಾಯಿ. ಓಕೆ, ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿರ್ಬೋದು ಸರ್? ಇದು ನೀವು ಹಾಕಿರುವಂತ ವಿಸ್ತೀರ್ಣ ಇದೊಂದು 3/4 ಎಕರೆ ಬರುತ್ತೆ. 3/4 ಎಕರೆ ಸರ್. ಈ ಒಂದು 3/4 ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕುಳ್ಸಿದೀರಾ? 4,000 ಕುಳ್ಸಿದ್ವಿ ಸರ್. 4,000 ಸಸಿ ಅಂದ್ರೆ ಸಿಂಗಲ್ ಸಸಿ ನಾಟಿ ಮಾಡಿ? ಸಿಂಗಲ್ ಸರ್. ಸರ್, ನಾನು ಇಷ್ಟೊತ್ತು ನಾನು ಮೇ ಬಿ ಡಬಲ್ ಅನ್ಕೊಂಡೇ ಇದ್ದೆ. ಇಲ್ಲ, ಸಿಂಗಲ್ ಸರ್ ಇದು. ಓಕೆ, ಸಿಂಗಲ್ ಸಸಿ ನಾಟಿ ಮಾಡಿ ಇಷ್ಟು ಗಿಡ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಸ್ವಲ್ಪ ಟಫ್ ಅನ್ಕೊಂತೀನಿ ನನ್ಗನ್ಸಿದ ಮಟ್ಟಿಗೆ. ಅದರಲ್ಲಿ ಟೆಂಪರೇಚರ್ ಓವರ್ ಆಗಿತ್ತು ಸರ್. ಇಲ್ಲ ಅಂದಿದ್ರೆ ಇನ್ನ ಚೆನ್ನಾಗಾಗೋದು. ಇನ್ನ ಚೆನ್ನಾಗಿ ಆಗಿರ್ತಾ ಇತ್ತು. ಈಗ ಒಂದ್ ಸಿಂಗಲ್ ಸಸಿ ನಾಟಿ ಮಾಡಿದ್ದೀರಾ. ಅಂತರಗಳು ನೋಡೋದಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿರ್ತೀರಾ ಸರ್? ಇದು ಸಾಲಿಂದ ಸಾಲಕ 5.5 ಇಂದ 6 ಅಡಿ. ನಾನು ಈ ಸರಿ 5.5 ಮಾಡಿದ್ದೀನಿ. 5.5 6 ಅಡಿ ಮಾಡಿದ್ರು ತುಂಬಾ. ಅಂದ್ರೆ ಮಳೆ ಚೆನ್ನಾಗಿ ಬೀಳ್ತಾ ಇದ್ರೆ 6 ಅಡಿ ಮಾಡಿದ್ರು ತುಂಬಾನೇ ಓಡಾಡಕ್ ಚೆನ್ನಾಗಿ ಜಾಗ ಇರುತ್ತೆ. ಅಂದ್ರೆ ಈಗ ಸರ್ ಕೆಲವೊಂದ್ ತೋಟಗಳಲ್ಲಿ ನೋಡಿದಿರಿ, ನಾವು ಗಮನಿಸಿದಿರಿ, ಹೆಜ್ಜೆ ಇಡೋದಕ್ಕೂ ಜಾಗ ಹೋಗ್ಬಿಡ್ತದೆ. ಹೂವು ಕೊಯ್ಲಿಕ್ಕೆಲ್ಲ ತುಂಬಾನೇ ತೊಂದರೆ ಆಗುತ್ತಲ್ವಾ ಸರ್? ಸೀಸನ್ ಸರ್, ಇವಾಗ ಏನಾಗಂತಂದ್ರೆ ಸೀಸನ್ ಅಂತ ಇರ್ತದೆ ಇದು ಹೂಕ. ಆ ಸೀಸನ್ ಅಲ್ಲಿ ಈ ತರ ಗಿಡ ಆಗುತ್ತೆ. ಮಾಮೂಲಿ ಸೀಸನ್ ಅಲ್ಲಿ ಆಗಲ್ಲ. ಇವಾಗ ಉಣ್ತಾರಲ್ಲ, ಲೈಟಿಂಗ್ ಮಾಡಿ ಉಣ್ಬೇಕು ಸರ್. ಇದಕ್ಕೆ ಲೈಟಿಂಗ್ ಹಾಕಿದ್ರೆ? ಇಲ್ಲ, ಹಾಕಿಲ್ಲ ಸರ್. ಹಾಕಿಲ್ವಾ? ಹಾಕಿಲ್ಲ. ಓಕೆ, ಲೈಟಿಂಗ್ ಹಾಕಿಲ್ಲ ಅಂತ ಹೇಳಿದ್ರೆ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನಾಟಿ ಮಾಡಿ ಎಷ್ಟು ತಿಂಗಳಾಗಿರ್ಬೋದು ಸರ್? ನೀವ್ ಯಾವಾಗ ನಾಟಿ ಮಾಡಿದ್ರಿ? ಯಾವ ತಿಂಗಳು ಸರ್? ಇದು 5 ತಿಂಗಳಾಗಿದೆ. ಅಂದ್ರೆ ಎಷ್ಟು ತಿಂಗಳು ಇದೆ? ಎಷ್ಟನೇ ತಿಂಗಳು ಇದು?
ನಾನು ಹೆಚ್ಚು ಕಮ್ಮಿ 2ನೇ ತಿಂಗಳ ಹಾಕೊಂಡಿರ ಸರ್. 2ನೇ ತಿಂಗಳು ಫೆಬ್ರವರಿ ಫೆಬ್ರವರಿಯಲ್ಲಿ ನಾಟಿ ಮಾಡಿರೋದು. ನಿಮ್ಗೆ ಶಾಂಪಲ್ ಕಟಿಂಗ್ ಅನ್ನೋದು ಈಗ ಜುಲೈಯಲ್ಲಿ ಜುಲೈ ಬಂದಿದೆ ಸರ್. ಇಷ್ಟು ಲೇಟ್ ಯಾಕೆ ಸರ್ ಈಗ ಈ ಟೈಮ್ ಅಲ್ಲಿ? ಈ ಫೆಬ್ರವರಿ ಸೀಸನ್ ಅಲ್ಲ ಸರ್ ಇದು, ಸೀಸನ್ ಅದರಲ್ಲಿ ಲೇಟ್ ಆಗುತ್ತೆ. ಮಾಮೂಲಿ ಲೈಟಿಂಗ್ ಮಾಡಿದಾಗ 2.5 ತಿಂಗಳು 2 ತಿಂಗಳಕ್ಕೆಲ್ಲ ಬರುತ್ತೆ. 2.5 ತಿಂಗಳಕ್ಕೆಲ್ಲ ಬಂದ್ಬಿಡುತ್ತೆ ಲೈಟಿಂಗ್ ಮಾಡಿದ್ರೆ. ಸೀಸನ್ ತಪ್ಪಿಸ್ಕೊಂಡಿದ್ರೆ ಇಷ್ಟು ಗಿಡ ಆಗಲ್ಲ ಸರ್, ಇಷ್ಟು ಹೂವು ಬರಲ್ಲ, ಇಷ್ಟು ಕ್ವಾಲಿಟಿ ಬರಲ್ಲ. ಇವಾಗ ಇಲ್ಲಿಂದ ಆಚೆಗೆ ಹಾಕೋವೆಲ್ಲ ಇಷ್ಟು ಹೂವು ಬರಲ್ಲ, ಇಷ್ಟು ದೊಡ್ಡ ಗಿಡ ಆಗೋದೇ ಇಲ್ಲ. ಓಕೆ ಸರ್, ಈಗ ನೋಡೋದಾದ್ರೆ ಈ ವರ್ಷ ಬಂದು ಯಾವ ವರ್ಷನೂ ನಾವು ಕಂಡಿಲ್ಲ ಇಂತ ಬೆಲೆಗಳು ಆಗ್ಲಿ ಎಲ್ಲ. ಸರ್ ಏನಿರ್ಬೋದು ಕಾರಣ ಅಂತೀರಾ ಇದಕ್ಕೆ? ಸರ್ ವಿಲ್ಟ್ ಪ್ರಾಬ್ಲಮ್ ಸರ್. ವಿಲ್ಟ್ ಪ್ರಾಬ್ಲಮ್ ಅಂತೀರಾ? ವಿಲ್ಟ್ ಪ್ರಾಬ್ಲಮ್, ಅದ್ರಲ್ಲಿ ಟೆಂಪರೇಚರ್ ಓವರ್ ಇರೋದಕ್ಕೆ ಎಲ್ಲಿ ಹೂವು ಓಪನ್ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ 3 ತಿಂಗಳಿಗೆಲ್ಲ ಓಪನ್ ಆಗ್ಬಿಡೋದು. ಟೆಂಪರೇಚರ್ ಓವರ್ ಆಗಿರೋದಕ್ಕೆ ಹೋಗ್ತಾರೆ, ಮಳೆ ಇಲ್ಲ ಸರ್. ಹೌದು, ಮಳೆ ಈ ವರ್ಷ ತುಂಬಾನೇ ತೀರಾ ಕಡಿಮೆ ಆಗಿದೆ. ಓಕೆ ಸರ್, ಇದೆಲ್ಲ ಆಯ್ತು ಸರ್. ಈಗ ನಾರ್ಮಲ್ ಆಗಿ ಡ್ರಿಪ್ ಗೊಬ್ಬರ ಕೊಡೋದಿಲ್ಲ, ಬಟ್ ಗಿಡಕ್ಕೆ ತಾಕತ್ ಬೇಕಾಗ್ತದೆ. ಸೊ ಅದಕ್ಕೆ ಯಾವ ರೀತಿಯಾದ ಗೊಬ್ಬರಗಳಿಗೆ ಹೋಗ್ತದೆ ಸರ್? ನಾನು ವಿಜಯಪುರದಲ್ಲಿ ಇದು ಗಿಡ ಹೋಗೋದಕ್ಕ ಆಮೇಲೆ ಇದ್ರಕ್ಕ ಅಂತ ಹೇಳ್ಬಿಟ್ಟು ಯಾರು ಅಂಬರೀಶ್ ಅಂತ ಇದ್ರು ನಮ್ಮ ಫ್ರೆಂಡ್, ಅವ್ರನ್ನ ಕೇಳ್ಕೊಂಡು ತಕೊಂಬಂದ್ ಬಿಟ್ಟಿದೀನಿ. ನಾನೆಲ್ಲ ಮಾಮೂಲಿ ಸಾವಯವ ಗೊಬ್ಬರ ಅವ್ರೇನೆ ಬಿಟ್ಟಿರ ಸರ್. ಸಾವಯವ ಗೊಬ್ಬರನೇ ಬಳಕೆ ಮಾಡಿ, ಕೆಮಿಕಲ್ಗೆ ಹೋಗ್ಲಿಲ್ಲ. ಕೆಮಿಕಲ್ ಹೋಗಿದ್ರೆ ಒಂದ್ ಗಿಡ ಇರ್ತಾ ಇರಲ್ಲ ಸರ್. ಎಷ್ಟು ದಿನಗಳಿಗೊಮ್ಮೆ ನೀವು ಇವಾಗ ಒಂದು ಸಾವಯವ ಗೊಬ್ಬರ ಆಗ್ಲಿ ಎಷ್ಟು ದಿನಕ್ಕೊಮ್ಮೆ ಕೊಡ್ತಾ ಇರ್ತೀವಿ? 1 ವಾರಕ್ಕೊಂದ್ಸರಿ ಕೊಡ್ತಾ ಇರ್ತೀವಿ. ಇನ್ನ ಸರ್ ಮುಖ್ಯವಾಗಿ ಬೇಸಿಗೆ ಅಂದ್ರೇನೆ ಸೇವಂತಿಗೆ ಗಿಡದಲ್ಲಿ ಕಾಡುವಂತ ಪ್ರಾಬ್ಲಮ್ ಅಂದ್ರೆ ಥ್ರಿಪ್ಸ್. ಸರ್ ಈ ಥ್ರಿಪ್ಸ್ ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನ್ ಮೇಂಟೆನೆನ್ಸ್ ಮಾಡ್ತೀರಾ? ಮದ್ದು ಚೆನ್ನಾಗಿ ಹೊಡೆದಿ ಸರ್. ಮದ್ದು ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಾ? ವಾರಕ್ಕೊಂದ್ಸರಿ ಮಾಡಿದೀವಿ ಸರ್. ವಾರಕ್ಕೊಂದ್ಸರ್ತಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹೂವು ಕ್ವಾಲಿಟಿ ಟೆಂಪರೇಚರ್ ಓವರ್ ಆದ್ರೆ ವಾರಕ್ಕೊಂದ್ಸರಿ ಮಾಡಬೇಕು. ಇಲ್ಲ ಅಂತಂದ್ರೆ ಡ್ರಿಪ್ಸ್ ಜಾಸ್ತಿ ಪ್ರಾಬ್ಲಮ್. ಓಕೆ ಸರ್. ಹೂದು ಇಲ್ಲಿ ನೋಡಿ ಮೊಗ್ಗಲೆಲ್ಲ ಬ್ಲಾಕ್ ತರ ಆಗ್ಬಿಡ್ತದೆ. ಬ್ಲಾಕ್ ಆಗ್ಬಿಡೋದು, ಅವಾಗ ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಹೂ ಮಾರೋರು ಸುತ್ತು ನೋಡೋದು ಹಿಂಗ್ ತೆಗೆದು ಇದು ನೋಡ್ತಾರೆ ಸರ್. ಇದು ಹಿಂದೆ ನೋಡ್ತಾರೆ, ಇದೇ ನೋಡೋದು ಅವರು. ಡ್ರಿಪ್ಸ್ ಐತೆ ಇಲ್ಲ ಅಂತ. ಡ್ರಿಪ್ಸ್ ಇಲ್ಲ ಅಂತಂದ್ರೆ ನೋಡಿ ಈ ತರ ಇರುತ್ತೆ. ಡ್ರಿಪ್ಸ್ ಇದ್ರೆ ಜಾಸ್ತಿ ಬ್ಲಾಕ್ ತರ ಆಗಿರುತ್ತೆ, ರಸ ಎಲ್ಲ ಏರ್ ಬಿಡುತ್ತದೆ ಸರ್. ಅಂದ್ರೆ ನಾವು ಎಲ್ಲ ಮಾಲೂರಲ್ಲಿ ತಂದಿರೋದು ರೆಡ್ಡಿ ತಗ ಔಷಧಿಗಳೆಲ್ಲ ಚೆನ್ನಾಗ್ ಕೊಡ್ತಾರೆ. ಎಲ್ಲಾ ಕಂಪ್ನಿಗೆ ಕೊಡ್ತಾರೆ. ಬಯನ್ ಕಂಪ್ನಿ, ಸಿಂಡೆಂಟ್ರಾ ಕಂಪ್ನಿದೇ ಕೊಡ್ತಾರೆ. ಮಾಮೂಲಿ ಲೋಕಲ್ ಏನು ಕೊಡಲ್ಲ ಅವರು. ಓಕೆ, ಕಂಪ್ನಿದೇ ಇಂಪಾರ್ಟೆಂಟ್ ಮದ್ದು ಸರ್. ಮದ್ದುಗಳು ಯಾಕಂದ್ರೆ ರಿಸಲ್ಟ್ ಇರೋಂಥದನ್ನೇ ಬಳಕೆ ಮಾಡೋದು ಒಳ್ಳೇದು ಸರ್. ಇದು ನೀವು ಕಟಿಂಗ್ ಮಾಡ್ತಾ ಇರೋದು ಎಷ್ಟನೇ ಕೊಯ್ಲ್ ಆಗಿರುತ್ತೆ ಸರ್? ಇದು 5ನೇ ಕೊಯ್ಲು. 5ನೇ ಕೊಯ್ಲು. ಕಟಿಂಗ್ ಏನಾಗಿದೆ ಅಂತ ಪ್ರಾಬ್ಲಮ್ ಎಲ್ಲ, ಇದು ಸೀಸನ್ ಅಲ್ಲಿ ಹೂವು ಒಳಗಡೆ ಜಾಸ್ತಿ ಇರುತ್ತೆ, ಮೇಲೆ ಬರೋದು ಲೇಟು. ಅದಕ್ಕೋಸ್ಕರ ಲೈಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಮೇಲೆನೆ ಬರುತ್ತೆ. ಒಂದೇ ಸರಿ ಬರುತ್ತೆ. ಬಿರಿನ್ ಅರ್ಜೆಂಟ್ ಖಾಲಿ ಆಗುತ್ತೆ. ಸೀಸನ್ ಅಲ್ಲಿ ನಾವು ಲೈಟಿಂಗ್ ಮಾಡಲ್ಲ, ಬಿರಿನ್ ಬರಲ್ಲ. ಇವಾಗ ಲೈಟಿಂಗ್ ಮಾಡಿದ್ರೆ ಬರ್ತದೆ ಅಂತಾರೆ, ಏನ್ ಮಾಡಿದ್ರು ಬರಲ್ಲ ಸರ್. ಸೀಸನ್ ಅನ್ನೋದು ಇರ್ತದೆ ಅದಕ್ಕ. ವರಲಕ್ಷ್ಮಿ ಹಬ್ಬಕ್ಕೆ ತುಮಕೊಯ್ಲು ಇರುತ್ತೆ ಸರ್. ವರಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ. ಓಕೆ ಸರ್. ಸರ್ ಈಗ ನಿಮ್ಗೆ ತಿಳಿದ ಪ್ರಕಾರ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ, ಪ್ರೈಸಸ್ ಇನ್ನ ಎಷ್ಟು ದಿನ ಈ ರೀತಿ ಇರಬಹುದು, ಸಿಗಬಹುದು ರೈತರಿಗೆ? ಪ್ರೈಸ್ ಹೇಳಕ್ ಆಗಲ್ಲ ಸರ್. ಅನುಭವದ ಪ್ರಕಾರ ಪ್ರೈಸ್ ಹೇಳಕ್ಕೆ ಆಗಲ್ಲ. ಒಂದಿಂದ ಡೌನ್ ಆಗ್ತದೆ, ಒಂದಿಂದ ರೈಸ್ ಆಗುತ್ತೆ, ಹೇಳಕ್ಕೆ ಆಗಲ್ಲ. ಪ್ರೈಸ್ ಹೇಳಂಗಿದ್ರೆ ಪ್ರೈಸ್ ನಾವ್ ಹೇಳಂಗಿದ್ರೆ ಎಲ್ಲ ನಾವೇ ಮಾಡ್ಬೋದಾಗಿತ್ತು ಯಾವ ಟೈಮ್ ಪ್ರೈಸ್ ಬರುತ್ತೆ ಅಂತ. ಒಟ್ನಲ್ಲಿ ಸರ್ ಈ ಸರಿ ರೇಟ್ ಜಾಸ್ತಿ ಇರುತ್ತೆ. ರೈತರಿಗೆ ಯಾವಾಗ್ಲೂ ಈ ತರ ಸಿಗೋದಿಲ್ಲ. ಸಿಕ್ಕಿದಾಗ ಏನೋ ಒಂದ್ ಸ್ವಲ್ಪ ಅನುಕೂಲ ಆಯ್ತು ಅಂತ ಹೇಳಿದ್ರೆ ರೈತರು ಚೆನ್ನಾಗಿರ್ತಾರೆ. ಹೌದು ಅಣ್ಣ, ಖಂಡಿತ ನೀವ್ ಹೇಳಿದ್ ಮತ್ ನಿಜಾನೇ. ಓಕೆ ಅಣ್ಣ, ಈ ಬೆಳೆ ಇದೇ ರೀತಿನೇ ನೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ನಿಮ್ ಮನೆಗ್ ಬರ್ಲಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಒಂದು ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸರ್.